ನಮಸ್ಕಾರ ಅಜಯ್. ನಮಸ್ತೆ ಸರ್. ನನ್ನ ಹೆಸರು ರವಿಕುಮಾರ್ ಭತ್ತದ ಅಂತ, ಭಾರತ್ ಕ್ರಾಪ್ ಸೈನ್ಸ್ ಕಂಪ್ನಿ ಉನ್ನತಿ ಎಂಪ್ಲಾಯಿ. ಮತ್ತು ಈ ಕಂಪ್ನಿ ಒಳಗೆ ನೀವಂತೂ ಉಪಯೋಗ ಮಾಡ್ತಾಯಿದ್ದೀರಿ. ಹಾಂ, ತಮ್ಮ ಹೆಸರು? ಜಯರಾಮ್ ಅಂತ ಹೇಳಿ. ಜಯರಾಮ್. ಊರು ಸರ್ ತಮ್ಮದು? ತಳ್ಳಿಕಟ್ಟೆ, ಭದ್ರಾವತಿ ತಾಲೂಕು. ಓಕೆ. ಏನೇನು ಬೆಳೆಗಳು ಮಾಡ್ತಾಯಿದ್ದೀರಿ ತಾವು? ಈಗ ನಮ್ಮದು ಅಡಿಕೆ ಇದೆ, ಓಕೆ, ಕಾಫಿ ಇದೆ, ಓಕೆ, ಮತ್ತು ಕಾಳುಮೆಣಸಿದೆ. ಹ್ಞೂ. ಮಿಶ್ರ ಬೆಳೆಯಾಗಿ ಸ್ವಲ್ಪ ಅಲ್ಲಲ್ಲೇ ಬಾಳೆಹಣ್ಣು ಕೂಡ ಇದೆ. ಓಕೆ. ಇದು ಅಡಿಕೆ ಫಲ ಕೊಡೋದು ಎಷ್ಟು ವರ್ಷದ್ದಿದೆ, ಫಲ ಕೊಡದೇ ಇರೋದು ಎಷ್ಟು ವರ್ಷದ್ದಿದೆ? ಈಗ ಆಲ್ರೆಡಿ 25 ವರ್ಷದ್ದು ಫಲ ಕೊಡ್ತಕ್ಕದ್ದಿದೆ. ಜೊತೆಯಲ್ಲಿ ನಾವು ಒಳಗಿಡಗಳು ನಮ್ಮಲ್ಲಿ ಸ್ವಲ್ಪ ನೀರಾವರಿ ಭೂಮಿಗಳಾಗಿರೋದ್ರಿಂದ ಹಾಂ, ರೋಗಗಳು ಅದು ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಬೇಗನೆ ಅರ್ಲಿಯಾಗಿ ನಾವು ಒಳಗಿಡನೂ ಕೂಡ ನಾವು ಕಟ್ಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಕಾಫಿ ಮತ್ತು ಕಾಳುಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀವಿ ಸರ್. ಹಾಂ ಹಾಂ. ಮತ್ತು ಈ ಒಂದೊಂದು ಪ್ಲ್ಯಾಂಟ್ಗೆ ಇವು 3 ಕ್ರಾಪ್ ಮಲ್ಟಿಪರ್ಪಸ್ ಮಾಡಿದ್ದೀರಿ ತಾವು? ಹೌದು ಸರ್, ಮಾಡಿ. ಏನೇನು ಗೊಬ್ಬರ ರೆಕಮೆಂಡ್ ಮಾಡಿದ್ದೀರಿ? ಸೊ ನಾವು NPK ಮಾಡಿದ್ದೀವಿ. NPK ಜೊತೆಗೆ ಲೆಜೆಂಡರ್ ಮತ್ತು ಅದ್ಭುತ್ ಅಂತ ಹೇಳಿ ಈ ಎರಡು ಉತ್ಪನ್ನಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಸರ್. NPK ಪ್ರಮಾಣ ಎಷ್ಟು ಕೊಟ್ಟಿದ್ದೀರಿ? ಲೆಜೆಂಡರು ಮತ್ತು ಅದ್ಭುತ ಪ್ರಮಾಣ ಎಷ್ಟು ಕೊಟ್ಟಿದ್ದೀರಿ? ಮುಂಚೆ ಎಲ್ಲ ಸರ್ ನಾವು ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ 300 ಗ್ರಾಮ್ನಷ್ಟು NPKನ ಉಪಯೋಗಿಸ್ತಾ ಇದ್ದೀವಿ. ಓಕೆ. ಈಗ ನಿಮ್ಮ ಕಂಪ್ನಿಯ ಕೆಲವರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ನಮ್ಮ ಇದು ಕೂಡ ಚೆನ್ನಾಗಿದೆ, ಲೆಜೆಂಡರ್ ಮತ್ತು ಅದ್ಭುತ್ ಅಂತಂದೇಳಿ ಇವೆರಡು ನೀವು ಉಪಯೋಗಿಸೋದ್ರಿಂದ ತುಂಬ ಅನುಕೂಲನೂ ಕೂಡ ಆಗತ್ತೆ ಅಂತಂದೇಳಿ ಹೇಳಿದರು. ಹಾಗಾಗಿ ನೋಡೋಣ ಅಂತಂದೇಳಿ ಈ ಬಾರಿ ನಾವು ಏನು ಮಾಡಿದ್ದೀವಿ, ಈ ಅದ್ಭುತ ಅಂತಕ್ಕಂಥ ಇದನ್ನು ಕೂಡ ಮೆಟೀರಿಯಲ್ನು ಕೂಡ ನಾವು ಉಪಯೋಗಿಸಿದ್ದೀವಿ. ಹೆಚ್ಚು ಕಡಿಮೆ ನಾವು ಆಲ್ರೆಡಿ ಮುಂಚೆ ಏನು ನಾವು 400-500 ಗ್ರಾಮ್ ಉಪಯೋಗಿಸ್ತಾ ಇದ್ದೀವಲ್ಲ ಯಾವುದಕ್ಕೆ, ಬರೀ NPKನ. ಈಗ ಏನು ಮಾಡಿದ್ದೀವಿ ನಾವು ಅದರ ಪ್ರಮಾಣನ ಕಡಿಮೆ ಮಾಡಿ ಈಗ NPKನ ನಾವೇನು ಮಾಡಿದ್ದೀವಿ ಬರೀ ಒಂದು 100 ಗ್ರಾಮ್ ಅಷ್ಟು ಹಿಡ್ಕೊಂಡು ಇನ್ನು ಉಳಿಕೆ ಹೆಚ್ಚು ಕಡಿಮೆ ಒಂದು 300ರಿಂದ 400 ಗ್ರಾಮ್ವರೆಗೂ 300ರಿಂದ 400 ಗ್ರಾಮ್ವರೆಗೂ ನಾವು ಈ ಲೆಜೆಂಡರ್ನ ಉಪಯೋಗಿಸ್ತಾ ಇದ್ದೀವಿ. NPK ಜೊತೆಗೆ ಅಂದ್ರೆ ಅದು ನೀವು ಹೇಳೋ ಲೆಕ್ಕ ಎಷ್ಟಾಯ್ತು? ಅಟ್ಲೀಸ್ಟ್ NPK ಟೋಟಲ್ 75% ಕಡಿಮೆ ಮಾಡಿದ್ದೀರಿ. ಹೌದು. ನಮ್ಮ ಲೆಜೆಂಡರ್ ಅದ್ಭುತನ 75% ಜಾಸ್ತಿ ಮಾಡಿಬಿಟ್ಟು ಕಾಂಬಿನೇಷನ್ ಮೇಲೆ ಕೊಟ್ಟಿದ್ದೀವಿ ಸರ್. ನೀವು ಮುಂಚಿಗೆ ಒಂದು ಬೆಳೆಗೂ ಈಗಿಂದ ಒಂದು ಬೆಳೆಗೂ ಏನಾದರೂ ವ್ಯತ್ಯಾಸ ಕಂಡುಕೊಂಡಿದ್ದೀರಿ? ವ್ಯತ್ಯಾಸ ಇದೆ ಸರ್. ಯಾವ ಟೈಪ್ ವ್ಯತ್ಯಾಸ ಅಂತಂದ್ರೆ ನಮಗೆ ಕಾಯಿ, ಓಕೆ, ಈ ಉದಾಹರಣೆಗೆ ನೀವು ಈ ಗೊನೆಗಳನ್ನ ನೋಡ್ಬೋದು. ಹಾಂ ಹಾಂ. ಮತ್ತು ಇನ್ನು ಈ ಕಡೆ ಎಲ್ಲ ನೋಡಿ ಸರ್, ಇಲ್ಲಿ ತುಂಬಾನೇ ಗೊನೆ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ. ಮತ್ತೆ ಸ್ವಲ್ಪ ಶೈನಿಂಗ್ ಇದೆ, ಜೊತೆಗೆ ಗಾತ್ರದಲ್ಲಿ ಸ್ವಲ್ಪ ದಪ್ಪ ಎಲ್ಲ ಇದೆ, ದಪ್ಪ ಸೈಜ್ ಆಗಿದೆ. ಮತ್ತೆ ಅದನ್ನ ಬಿಟ್ಟು ಬೇರೆ ಬೇರೆ ಏನೇನು ಕೊಡ್ತಾ ಇದ್ದೀರಾ ನಮ್ಮ ಬೆಳೆಗೆ? ಬೇರೆ ಯಾವುದು ಏನು ಕೊಡ್ತಾ ಇಲ್ಲ ಸರ್. ಏನು ಕೊಡ್ತಾ ಇಲ್ಲ. ಏನೂ ಕೊಡ್ತಾ ಇಲ್ಲ. ಅಂದಾಗೆ ಅವರು ನಮ್ಮ ಕಂಪ್ನಿ ಡೈರೆಕ್ಟರ್ ಬಂದ್ದಾರೆ, ಅವ್ರ ಜೊತೆಗೆ ನಮಸ್ಕಾರ. ನಮಸ್ತೆ ವಿಜಯ್ ಕುಲಕರ್ಣಿ ಅಂತ. ಜಯರಾಮ್ ಅವರೇ, ನೀವು ಫೀಲ್ಡ್ ಭಾಳ ಚೆನ್ನಾಗಿಟ್ಟಿದ್ದೀರಿ. ಹೌದು ಸರ್. ನಾಲೆಜಬಲ್ ಇದ್ದೀರಿ. ಈಗ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಯೂಸ್ ಮಾಡೋದ್ರಿಂದ ನಿಮ್ಮ ಭೂಮಿ ಫಲವತ್ತತೆ ಆಗುತ್ತೆ. ಹೌದು ಸರ್. ಹೌದು ಸರ್. ಈ ಎಲ್ಲ ನೀವು ಲೀಡ್ ಫಾರ್ಮರ್ ಇದ್ದಿದ್ದಕ್ಕೆ ಹೌದು, ನೀವು ಇದೇ ರೀತಿ ನಿಮ್ಮ ಇದ್ರೊಳಗೆಲ್ಲ ಸ್ವಲ್ಪ ಹೇಳಿಕೊಟ್ರೆ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಆಗೋದು ಖಂಡಿತ ಅಂತ ನನಗೆ ಅನಿಸ್ತದೆ. ನಮ್ಮ ಪ್ರಾಡಕ್ಟ್ ಬಗ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಿದ್ರು ನನಗೆ ಹೇಳಿ. ಆಯ್ತು ಸರ್. ನಾವು ಅದನ್ನ ಅಳವಡಿಸಿ ರೈತ ಸಮುದಾಯಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿದ್ರೆ ನಾವು ನೀವು ಕೂಡಿ ಮಾಡೋಣ. ಸರಿ ಸರ್. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ ಸರ್. ರವಿಕುಮಾರ್, ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು. ಈಗ ನಮ್ಮ ಕಂಪ್ನಿಯ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಿಲ್ಲ ಸರ್, ಆದಷ್ಟು ಈಗ ಸಾವಯವ ಉತ್ಪನ್ನಗಳ ಬಳಸಬೇಕು ಅನ್ನೋದು ಎಲ್ಲರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಕೂಡ ಆಗಿದೆ. ಅದೇ ರೀತಿಯಾಗಿ NPK ಪ್ರಮಾಣನ ಕಡಿಮೆ ಮಾಡಿ ಈ ಒಂದು ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸೋದ್ರಿಂದ ಭೂಮಿಯ ಫಲವತ್ತತೆ ಉಳಿಯತ್ತೆ. ನಮ್ಮ ಮುಂದಿನ ಮಕ್ಕಳಿಗೆ ನಾವು ಈ ಒಂದು ಭೂಮಿನ ನಾವು ಅವರಿಗೆ ಬಳುವಳಿ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಇದು ನನ್ನ ಮೊದಲನೇ ಅಭಿಪ್ರಾಯ. ಇದನ್ನ ಆಕ್ಚುಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಮೋದಿಜಿಯವರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ, ಅಮಿತ್ ಶಾ ಅವರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ಈಗಿನ ಕರ್ನಾಟಕ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದ್ರು ಅವರು ಚಲುವರಾಯಸ್ವಾಮಿ ಅವರು ಆದಷ್ಟು ಮಟ್ಟಿಗೆ NPK ಪ್ರಮಾಣ ಗೊಬ್ಬರವನ್ನ ಕಡಿಮೆ ಮಾಡಿ. ಹೌದು ಸರ್. ಬಿಕಾಸ್ ಆಫ್ ಒಂದೇ, ಯಾಕೆ NPK ಮ್ಯಾಕ್ಸಿಮಮ್ ಎಲ್ಲಿ ಉತ್ಪಾದನೆ ಇಲ್ಲ. ಹೌದು. ರಾ ಮಟೀರಿಯಲ್ ಶಾರ್ಟೇಜು. ಆ ಕಾರಣಕ್ಕೆ ಬಯೋ ಪ್ರಾಡಕ್ಟ್ನ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಉಪಯೋಗ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಆ ಕಾರಣಕ್ಕೆ ನೀವು ಆರ್ಗ್ಯಾನಿಕ್ ಈಗ ಕನ್ವರ್ಟ್ ಆಗ್ತಾ ಇದ್ದೀರಾ ಆಮೇಲೆ? ಆಗ್ತಾ ಇದ್ದೀವಿ. ಓಕೆ ಸರ್. ಈಗ ನಾನು ಇದ್ರ ಜೊತೆಗೆ ಸರ್
ಭದ್ರಾವತಿ ತಾಲೂಕು ಓಕೆ ಸಿಂಗನಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತಕ್ಕಂಥ ಒಂದು ಸಹಕಾರ ಸಂಘ ಇದೆ. ಓಕೆ ಆ ಒಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೂಡ ನಾನು ಕೆಲಸನ ನಿರ್ವಹಿಸ್ತಾ ಇದ್ದೇನೆ. ನನಗೆ ರವಿಕುಮಾರ್ ಸರ್ ಅವರು ಮೊದಲು ಸ್ಟಾರ್ಟಿಂಗ್ ಬಂದಾಗ ಸರ್ ನಮ್ಮದು ಉತ್ಪನ್ನ ಇದೆ, ನಮ್ಮ ಈ ಉತ್ಪನ್ನಗಳನ್ನ ನೀವು ಉಪಯೋಗಿಸ್ಬೇಕು ಅಂತಂದು ಹೇಳಿ ಅವ್ರು ಹೇಳಿದ್ರು. ಸರ್ ನಾನು ನೇರವಾಗಿ ಮೊದಲು ರೈತರಿಗೆ ಕೊಡೋಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ನಾನು ಮೊದಲು ನನ್ನ ಜಮೀನಿದೆ, ನನ್ನ ಜಮೀನಲ್ಲೂ ಕೂಡ ನಾನು ಈ ಒಂದು ಉತ್ಪನ್ನನ ಉಪಯೋಗಿಸ್ತೀನಿ. ನನಗೆ ಆ ರಿಸಲ್ಟ್ ಬಂದ ಮೇಲೆ ನಾನು ಬೇರೆ ರೈತರುಗಳಿಗೆ ನಾನು ಕೂಡ ಕನ್ವಿನಿಯನ್ಸ್ ಮಾಡಲಿಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಅಂತಂದೇಳಿ ನಾನು ರವಿಕುಮಾರ್ ಸರ್ನ ಕೇಳ್ಕೊಂಡೆ. ಅವರು ಅದೇ ರೀತಿಯಾಗಿ ನನಗೆ ಸ್ವಲ್ಪ ಸರ್ ನಿಮ್ಮ ಜಮೀನಿಗೆ ಮಾಡಿ ಅಂತಂದೇಳಿ ಅವರು ಒಂದು ಸ್ವಲ್ಪ ಉತ್ಪನ್ನಗಳನ್ನ ನನಗೆ ಕೊಟ್ಟರು. ಅದು ಹಾಕಿದ ಮೇಲೆ ನನಗೆ ಸ್ವಲ್ಪ ತುಂಬ ಚಲೋ ಆಯಿತು. ಜೊತೆಗೆ ನೀವು ಇಲ್ಲೇ ನೋಡ್ಬೋದು ಸರ್, ಇದೊಂದು ಕಾಳುಮೆಣಸಿನ ಬಳ್ಳಿ, ಇದು ತುಂಬ ಚಿಕ್ಕದಾಗಿತ್ತು. ನೀವು ಕೆಲವೊಂದು ಉತ್ಪನ್ನಗಳು ಅವರ ಕಂಪ್ನಿಯ ಉತ್ಪನ್ನಗಳನ್ನ ಉಪಯೋಗಿಸಿದ ಮೇಲೆ ನನಗೆ ತುಂಬ ಚೆನ್ನಾಗಿ ಬಂತು. ಜೊತೆಗೆ ಇಲ್ಲಿ ಕಾಫಿ ಗಿಡ ಇಲ್ಲೇ ನೋಡಿ ಸರ್, ಈ ಕಡೆ ಈ ಒಂದು ಕಾಫಿ ಗಿಡನೂ ಕೂಡ ತುಂಬ ಸಮೃದ್ಧಿಯಾಗಿ ಬೆಳೀತಾ ಇದೆ. ಇದು ಒಂದು ಅಂತರ ಬೆಳೆಯಾಗಿ ನಾವು ಮಾಡಿದ್ದೀವಿ. ಒಂದು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಜೊತೆಗೆ ನಾವು ಕೂಡ ರೈತಾಪಿ ವರ್ಗ ಆಗಿರೋದ್ರಿಂದ ಈ ಒಂದು ಇದ್ರ ಬಗ್ಗೆ ನನಗೆ ತುಂಬ ಸಲಹೆ ಸಹಕಾರಗಳನ್ನು ನೀಡಿದ್ದಾರೆ. ನಿಮ್ಮ ಭಾರತ್ ಕ್ರಾಪ್ ಸೈನ್ಸ್ ಈ ಒಂದು ಕಂಪನಿಯ ಮಾಲೀಕರಿಗೂ ಹಾಗೂ ಅಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಒಂದೆರಡು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗಾಗಿರ್ಬೋದು, ಬೇರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರಿಗೆ ಆಗಿರ್ಬೋದು. ಸರ್, ಈ ಒಂದು ಉತ್ಪನ್ನ ಮಾರಾಟ ಮಾಡೋದ್ರಿಂದ, ಉಪಯೋಗಿಸೋದ್ರಿಂದ, ಮಾರಾಟ ಮಾಡೋದ್ರಿಂದ ಒಂದು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಹೇಳೋದೇನಪ್ಪ ಅಂದರೆ ಸಂಘಕ್ಕೂ ಕೂಡ ಒಂದು ಬೆನಿಫಿಟ್ ಇದೆ. ಅಂದರೆ ಒಂದು ಆದಾಯದ ಮೂಲ ಸಿಗತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ರೈತರುಗಳಿಗೆ ನಾವು ಈ ಒಂದು ಸಾವಯವ ಉತ್ಪನ್ನಗಳನ್ನ ಒದಗಿಸಿದಂಥ ಕೀರ್ತಿನೂ ಕೂಡ ನಮಗೆ ಸಲ್ಲತ್ತೆ. ಮತ್ತೆ ರೈತರುಗಳಿಗೂ ಕೂಡ ಒಂದು ಉತ್ತಮವಾದ ಗೊಬ್ಬರವನ್ನ, ಸಾವಯವ ಗೊಬ್ಬರವನ್ನ ನೀಡಿದೀವಿ ಅಂತಕ್ಕಂಥ ಖುಷಿನೂ ಕೂಡ ನಮಗೆ ಇರುತ್ತೆ. ಆಮೇಲೆ ರೇಟಿಂದು ಕಂಪ್ಯಾರಿಸನ್ ನಾವು NPK ಹೋಲಿಸ್ಕೊಂಡ್ರೆ ಇದಕ್ಕೂ ಹೋಲಿಸ್ಕೊಂಡ್ರೆ ನಮಗೆ ತುಂಬಾನೇ ಹೆಚ್ಚು ಕಮ್ಮಿ 50% ಕಡಿಮೆ ಇದೆ ಸರ್. 50% ರೈತರಿಗೆ 50% ಸರ್ಕಾರಿ ಗೊಬ್ಬರಕ್ಕೂ ಮತ್ತೆ ಆರ್ಗಾನಿಕ್ ಗೊಬ್ಬರಕ್ಕೂ 50% ಉಳಿತಾಯ ರೈತರಿಗೆ ಆಗುತ್ತೆ ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ. ಉಳಿತಾಯ ಆಗುತ್ತೆ. ಓಕೆ ಸರ್. ಜೊತೆಗೆ ಈ ಒಂದು ಭೂಮಿಯನ್ನ ನಾವು ಸೇವ್ ಮಾಡಿದೀವಿ ಅಂತಕ್ಕಂಥ ಒಂದು ಅದು ಮೋಸ್ಟ್ ಇಂಪಾರ್ಟೆಂಟ್ ರಾಮ್ ಅವರೇ. ಭೂಮಿ ಉಳಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಅದ್ರೊಳಗೆ ನಿಮ್ಮಂತವ್ರು ಎಜುಕೇಟೆಡ್ ಫಾರ್ಮರ್ ಕಮ್ ಇದು ಜಾಬ್ ಹೋಲ್ಡರ್ ರಿಯಲಿ ಇದೊಂದು ನಿಮ್ದು ದೊಡ್ಡ ಕೊಡುಗೆ. ನಮಗೆ ನಿಮ್ಮಂತವ್ರಿಗೆ ನಮ್ಮ ರವಿಕುಮಾರ್ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ರವಿಕುಮಾರ್ಗಾಯ್ತು, ತಮಗಾಯ್ತು ಧನ್ಯವಾದಗಳು. ನಿಮ್ಮ ಹೊಲ ಬಹಳ ನೀಟಾಗಿ ಇಟ್ಕೊಂಡಿದ್ದೀರಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಹಳ ಒಳ್ಳೆ ಮಾಡಿದಿರಿ. ಎಲ್ಲ ಮಲ್ಟಿ ಕ್ರಾಪ್ ಇದೆ, ಆಮೇಲೆ ಕ್ಲೀನ್ ಇದೆ, ಫರ್ಟಿಲಿಟಿ ಅಗದಿ ಕಾಯ್ಕೊಂಡ್ ಬಂದಿದ್ರಿ. ಹಿಂಗೆ ಇರ್ಲಿ. ಮತ್ತೆ ನಮ್ಗೆ ಏನಾರ ಸಲಹೆ ಸೂಚನೆಗಳಿದ್ರೆ ಮಾಡ್ಬೇಕಂತ ಕೇಳ್ಕೊಂಡ ನಮ್ಮ ಭಾರತ್ ಕ್ರಾಪ್ ಸೈನ್ಸ್, ನಮ್ಮ ಶಂಕರ್ ಗೌಡ ಟೀಮ್ ಪರವಾಗಿ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ರವಿಕುಮಾರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.